ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಶುರುವಾಗಿ 3 ವಾರ ಕಳೆತಾ ಬಂತು. ಆದರೆ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಅನ್ನೋ ಸದ್ದೇ ಇಲ್ಲ. ಯಾಕೆಂದರೆ ಈ ಸಲ ಬರೀ ಒಂಟಿ ಜಂಟಿ ಅನ್ನೋ ಪಾತ್ರನೇ ಆಗೋಗಿತ್ತು. ಅದಕ್ಕಾಗಿಯೇ ಬಿಗ್ ಬಾಸ್ ರವರು ಈ ಸಲ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬ ಕ್ಯಾಪ್ಟನ್ ಅನ್ನು ಮಾಡಲು ಈಗ 3 ತಂಡಗಳಾಗಿ ಕಂಟೆಸ್ಟೆಂಟ್ಗಳನ್ನು ವಿಂಗಡಿಸಿದ್ದಾರೆ. ಈಗ ಆ ತಂಡಗಳಿಗೆ ಒಂದು ಟಾಸ್ಕ್ ಅನ್ನು ಕೂಡ ಕೊಟ್ಟಿದ್ದಾರೆ. ಆ ಟಾಸ್ಕ್ ಏನಂದರೆ, ಯಾರು ಅತಿ ಹೆಚ್ಚು ಕಾಯಿನ್ಗಳನ್ನು ಆರಿಸುತ್ತಾರೋ ಆ ತಂಡ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗ್ತಾರೆ ಅಂತ. ಈಗ ಅತಿ ಹೆಚ್ಚು ಕಾಯಿನ್ಗಳನ್ನು ಆರಿಸಿರೋದು ಸೂರಜ್ ಟೀಮ್ ಹಾಗೂ ರಘು ಟೀಮ್. ಅವರೆಲ್ಲ ಬರೀ ಕಾಯಿನ್ಗಳನ್ನು ಆಯ್ಕೊಂಡ್ರೆ, ಆದರೆ ಗಿಲ್ಲಿ ಮಾತ್ರ ಅತಿ ಹೆಚ್ಚು ನಂಬರ್ ಇರುವ ಕಾಯಿನ್ಗಳನ್ನು ಆರಿಸ್ಕೊಂಡ್ರು. ಬರೀ ಗಿಲ್ಲಿ ಆರಿಸ್ಕೊಂಡಿದ್ದು ಬರೀ 50-100 ಕಾಯಿನ್ಗಳನ್ನೇ. ಆದರೆ ರಘು ಹಾಗೂ ಧನುಷ್ ರವರು ಪ್ಲ್ಯಾನ್ ಮಾಡಿ ಎಲ್ಲವನ್ನು ಕಿತ್ಕೊಂಡ್ಬಿಟ್ರು. ಧನುಷ್ ಹತ್ರ ಕೂಡ ತುಂಬ ಕಾಯಿನ್ಗಳಿದ್ದು, ಆದರೆ ಮಧ್ಯರಾತ್ರಿ ರಕ್ಷಿತಾ ಬಂದು ಒಟ್ಟು 50-50 ಹಾಗೂ 100-100 ಇರುವ ಒಟ್ಟು 400 ಪಾಯಿಂಟ್ಗಳನ್ನು ಕದ್ದುಬಿಡ್ತಾರೆ. ಬೆಳಗ್ಗೆ ಎದ್ದು ನೋಡೋಷ್ಟರಲ್ಲಿ ಧನುಷ್ ಹತ್ರ ಒಟ್ಟು 400 ಪಾಯಿಂಟ್ ಕಾಯಿನ್ಗಳು ಇರೋದಿಲ್ಲ. ಕದ್ದಿದ್ದು ರಕ್ಷಿತಾ ಆದರೆ ಧನುಷ್ ರವರ ಟೀಮ್ ರವರು ಡೌಟ್ ಪಡೋದು ಗಿಲ್ಲಿ ಟೀಮ್ ಮೇಲೆ. ಯಾಕೆಂದರೆ ಗಿಲ್ಲಿ ಟೀಮ್ನವರು ನಮ್ಮಲ್ಲಿ ಯಾರು ಅಷ್ಟು ಸ್ಟ್ರಾಂಗ್ ಆಗಿರೋರು ಯಾರೂ ಇಲ್ಲ, ಇವರೆಲ್ಲ ಬಾಡಿ ಬಿಲ್ಡರ್ಸ್ಗಳು, ನಮ್ಮ ಹತ್ರ ಇರೋದನ್ನೂ ಕಿತ್ಕೊಬಿಡ್ತಾರೆ ಅನ್ನೋ ಭಯಕ್ಕೆ ಒಂಟಿಗಳಿಗೆ ಅಂತ ಬಿಟ್ಟಿರುವ ಬೆಡ್ರೂಮ್ನಲ್ಲಿ ಲಾಕ್ ಹಾಕೋಬಿಡ್ತಾರೆ. ಅದರೊಳಗಡೆನೆ ಇರ್ತಾರೆ ರಿಷಾ ಟೀಮ್ನವರು. ಅದಕ್ಕಾಗಿಯೇ ಧನುಷ್ ಟೀಮ್ನವ್ರಿಗೆ ಫುಲ್ಲು ಡೌಟ್ ಬಂದು ಇವರೇ ಪಕ್ಕಾ ಕದ್ದಿರೋದು ಅಂತ ಗಿಲ್ಲಿಯವರ ಟೀಮ್ ಮೇಲೆ ಡೌಟ್ ಪಡ್ತಾ ಇರ್ತಾರೆ. ಇದಕ್ಕಾಗಿ ಧನುಷ್ ರವರು ಒಂದು ಪ್ಲ್ಯಾನ್ ಮಾಡ್ತಾರೆ. ಸೂರಜ್ ಹತ್ರ ಮಾತಾಡ್ತಾರೆ. ನೋಡಿ, ಅವರು ಅವಾಗಿಂದ ಬೆಳಗ್ಗೆಯಿಂದನೂ ಆ ಬೆಡ್ರೂಮ್ನಲ್ಲೇ ಇದ್ದಾರೆ, ಯಾರು ಒಳಗಡೆನೂ ಹೋಗೋಕ್ಕಾಗ್ತಾ ಇಲ್ಲ, ಯಾರೂ ಬಿಡ್ತಾನೂ ಇಲ್ಲ. ಅಂದರೆ ನಿಮ್ಮದು ಕೂಡ ಅಂದರೆ ನಮ್ಮ ಕಾಯಿನು ಕೂಡ ಕದ್ದಿದ್ದಾರೆ ಅಂತ ಆಯಿತು ಅಂತ ಪ್ಲ್ಯಾನ್ ಮಾಡ್ತಾರೆ. ಆದರೆ ನಿಜವಾಗ್ಲೂ ಇಲ್ಲಿ ಸೂರಜ್ ರವರು ಹೆಂಗೆ ಪ್ಲ್ಯಾನ್ ಮಾಡ್ತಾರೆ ಅಂದರೆ, ಕದ್ದಿದ್ದು ರಕ್ಷಿತಾಗೆ ಇವರು ಸೇರಿ ಕದೀತಾರೆ, ಆದರೆ ಎತ್ತಾಕೋದು ಮಾತ್ರ ಗಿಲ್ಲಿ ಅವರ ಟೀಮ್ ಮೇಲೆ ಎತ್ತಾಕ್ತಾರೆ. ಇದನ್ನು ಧನುಷ್ ರವರು ಕೂಡ ಸಂಪೂರ್ಣವಾಗಿ ನಂಬ್ತಾರೆ. ಆದರೆ ಸೂರಜ್ ರವರು ಇಲ್ಲಿ ನಿಜವಾಗ್ಲೂ ಮಾಡಿದ್ದು ಮೋಸ ಅಂತಲೇ ಹೇಳ್ಬೋದು. ಯಾಕಂದರೆ ಇವರು ಧನುಷ್ ರವರದನ್ನು ಕದ್ದಿ ಪಾಪ ಗಿಲ್ಲಿಯವರ ತಂಡದ ಮೇಲೆ ಹಾಕ್ತಾರೆ. ಅದಕ್ಕಾಗಿ ಧನುಷ್ ರವರು ಅವರ ಮೇಲೆ ಎಷ್ಟು ಡೌಟ್ ಪಡ್ತಾರೆ ಅಂದರೆ, ಅವರನ್ನು ಹೊರಗಡೆ ಬರೋದಕ್ಕೂ ಕೂಡ ಬಿಡೋದಿಲ್ಲ. ಅವರು ಒಟ್ಟು 3 ಗಂಟೆವರೆಗೂ ಎಲ್ಲರೂ ಒಳಗಡೆನೇ ಇರ್ತಾರೆ. ಅವ್ರಿಗೆ ಊಟ ತಿಂಡಿ ನೀರು ಏನೂ ಇರೋದಿಲ್ಲ. ಅಕಸ್ಮಾತಾಗಿ ಗಿಲ್ಲಿಯವರ ಟೀಮ್ ಏನಾರ ಡೋರ್ ಓಪನ್ ಮಾಡಿ ಆಚೆಗಡೆ ಒಬ್ಬರಾರು ಬರ್ತೀನಿ ಎಲ್ಲರೂ ಸಡನ್ನಾಗಿ ನುಗ್ಗೇ ಬಿಡ್ತಾರೆ. ಏಕೆಂದರೆ ಡೋರ್ ಆಚೆನೇ ಇವರು ಕಾವಲು ಕಾಯ್ತಾ ಇರ್ತಾರೆ, ಯಾರು ಒಬ್ಬರು ಬರಲಿ ನಾವೆಲ್ಲ ನುಗ್ಗಿಬಿಡೋಣ, ಅವ್ರ ಹತ್ರ ಇರೋ ಕಾಯಿನೆಲ್ಲ ಎತ್ಕೊಬಿಡೋಣ ಅಂತ. ಹಾಗೂ ಈಗ ಪ್ಲ್ಯಾನ್ ಮಾಡಿ ಗಿಲ್ಲಿ ಹಾಗೂ ಕಾವ್ಯ ಸಡನ್ನಾಗಿ ಆಚೆಗೆ ಬಂದುಬಿಡ್ತಾರೆ. ಹಾಗೆ ಧ್ರುವ ಅವರು ಡೋರ್ನ ಹೊರಿಕೊಂಡೇ ಮಲ್ಕೊಂಡಿರ್ತಾರೆ, ಏಕೆಂದರೆ ಸಡನ್ನಾಗಿ ಯಾರೋ ನುಗ್ಗಿಬಿಡ್ತಾರೆ ಅಂತ. ಅದಕ್ಕೆ ಅಂದರೆ ಲಾಕ್ ಇಲ್ಲ ಇದಕ್ಕೆ, ಗ್ಲಾಸ್ ಡೋರ್ಗೆ. ಇವರೇ ಸುಮ್ಮನೆ ಒಬ್ಬರು ಪ್ರೆಸ್ ಮಾಡಿಕೊಂಡು ಅದರಿಂದನೇ ಮಲ್ಕೊಂಡಿರ್ತಾರೆ ಹೊರಿಕೊಂಡು. ಅದಕ್ಕಾಗಿಯೇ ಗಿಲ್ಲಿ ಹಾಗೂ ಕಾವ್ಯವರು ಹೊರಗಡೆನೂ ಬರ್ತಾರೆ. ಆದರೆ ಇನ್ನೊಂದು ಬೆಡ್ರೂಮ್ ಇದೆಯಲ್ಲ, ಅಂದರೆ ಜಂಟಿಗಳು ಮಲ್ಕೋತಿದ್ರಲ್ಲ, ಆ ಬೆಡ್ರೂಮ್ ಒಳಗಡೆ ಕೂಡಾಕೋಬಿಡ್ತಾರೆ. ಸುರಾಜ್ ಹಾಗೂ ಧನುಷ್ ರವರು ಹಾಗೂ ರಘುರವರು, ನಿಮ್ಮ ಹತ್ರ ಇರೋ ಕಾಯಿನ್ಗಳೆಲ್ಲ ಕೊಡಿ, ನಮ್ಮ ಹತ್ರ ಕದ್ದಿರೋದು ಆಮೇಲೆ ಹೋಗಿ ಅಂತಿರ್ತಾರೆ ರಘುರವರು. ಗಿಲ್ಲಿ ಮತ್ತು ಕಾವ್ಯ ಇಡೀ ಟೀಮ್ ಹೇಳುತ್ತೆ, ನಾವು ಕದ್ದಿಲ್ಲ ನಮ್ಮನ್ನು ಊಟಕ್ಕೆ ಬಿಡಿ ಅಂತ. ಪಾಪ ಗಿಲ್ಲಿಗೆ ಟಾಯ್ಲೆಟ್ ಕಟ್ಕೊಂಡು ಬೆಳಗ್ಗೆಯಿಂದ ಸಾಕಾಗ್ಬಿಟ್ಟಿರುತ್ತೆ. ನಾನು ಇಲ್ಲೇ ಮಾಡ್ಕೊಬಿಡ್ತೀನಿ, ಪ್ಲೀಸ್ ನನ್ನ ಟಾಯ್ಲೆಟಿಗೆ ಬಿಡಿ, ನಂಗೆ ಸಿಕ್ಕಾಪಟ್ಟೆ ಅರ್ಜೆಂಟ್ ಅಂತಾರೆ. ಪಾಪ ಬಿಡೋದೇ ಇಲ್ಲ. ಹಂಗೋ ಹಿಂಗೋ ಮಾಡಿ ಉಸ್ತುವಾರಿ ಕಾಕ್ರೋಚ್ ಇದ್ದಾರಲ್ಲ, ಅವ್ರ ಹತ್ರ ಹೇಳ್ಬಿಟ್ಟು ಕರ್ಕೊಂಡೇನೋ ಹೋಗ್ತಾರೆ. ಆದರೆ ಬಾತ್ರೂಮಲ್ಲಿ ಧನುಷ್ ಅವರು ಬಿಡೋದಿಲ್ಲ. ಉಸ್ತುವಾರಿ ನೋಡಿ ನಂಗೆ ಟಾಯ್ಲೆಟ್ಗೆ ಅರ್ಜೆಂಟ್ ಆಗಿಬಿಟ್ಟಿದೆ, ನಾನು ಇಲ್ಲೇ ಮಾಡ್ಕೊಬಿಡ್ತೀನಿ, ಬಿಡೋಕ್ಕೇಳಿ ಅಂತಾರೆ. ಹಂಗೆ ಉಸ್ತುವಾರಿಯವರು ಆಗೋ ಈಗೋ ಮಾಡಿ ಪಾಪ ಬಿಡಿಸ್ತಾರೆ. ಟಾಯ್ಲೆಟ್ ಏನೋ ಹೋಗಿ ಮಾಡ್ಬಿಟ್ಟು ಬರ್ತಾರೆ, ಆದರೆ ಊಟಕ್ಕೆ ಕೊಡಲ್ಲ ಅಂತ ನಿಂತ್ಕೊಬಿಡ್ತಾರೆ. ನಾವು ಊಟನೇ ಕೊಡಲ್ಲ, ಹೆಂಗಂದ್ರೆ ನೀವು ಬೆಳಗ್ಗೆಯಿಂದ ಏನು ಕೆಲಸನೇ ಮಾಡಿಲ್ಲ, ನೀವು ಬೆಡ್ರೂಮಲ್ಲೇ ಇದ್ದೀರಾ ನಿಮ್ಮ ಇಡೀ ಟೀಮ್, ನಿಮ್ಗೆ ಹೆಂಗೆ ಊಟ ಕೊಡಲಿ, ನಾವು ಊಟ ಕೊಡಲ್ಲ ಅಂತ ನಿಂತ್ಕೋತಾರೆ. ಪಾಪ ರಕ್ಷಿತಾ ನಿಜವಾಗ್ಲೂ ಒಳ್ಳೆ ಮನಸ್ಸು ಮಾಡಿ, ಇಲ್ಲ ಅವರು ಊಟ ತಿನ್ನಬೇಕು, ಹಂಗೆಲ್ಲ ಊಟಕ್ಕೆಲ್ಲ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ರಕ್ಷಿತಾ ಅವ್ರನ್ನ ಕರೆದು ಊಟ ಕೊಡ್ತಾಳೆ. ಗಿಲ್ಲಿ ಮತ್ತು ರಕ್ಷಿತಾ ಪ್ಲ್ಯಾನ್ ಏನಾಗಿತ್ತು ಅಂದರೆ, ನಾವು ಹೆಂಗಿದ್ರು ಈಗ ಆಚೆ ಬಂದಿದ್ದೀವಿ, ನಾವು ತಿಂದ್ಬಿಟ್ಟು ಊಟಗಳನ್ನ ಪ್ಲೇಟಲ್ಲಿ ಅವ್ರಿಗೆ ಒಳಗಡೆ ಕೊಟ್ಬಿಡೋಣ ಅಂತ. ಆದರೆ ರಘು ಅವರು ಏನಂತಾರೆ, ಅಲ್ಲಿ ಒಳಗಡೆ ಬೆಡ್ರೂಮಲ್ಲಿ ಯಾರೂ ತಿನ್ನಂಗೆ ಇಲ್ಲ. ಹಂಗೆ ಅಶ್ವಿನಿಯವ್ರು ಕೂಡ ಅವ್ರು ಉಸ್ತುವಾರಿ ಆಗಿರೋದ್ರಿಂದ ಅವರು ಅದನ್ನೇ ಹೇಳ್ತಾರೆ, ಒಳಗಡೆ ಬೆಡ್ರೂಮಲ್ಲಿ ಯಾರೂ ತಿನ್ನಂಗಿಲ್ಲ, ಎಲ್ಲ ಈ ಕಿಚನ್ ಏನೋ ಹಾಲ್ಗೆ ಬಂದು ತಿನ್ನಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿ ಪಾಪ ಅವ್ರಿಗೆ ಊಟನೇ ಸಿಗೋದಿಲ್ಲ. ಯಾರು ಚಂದ್ರಪ್ರಭಾ ಹಾಗೂ ರಿಷಾ ಅವರು ಬರೀ ಫ್ರೂಟಲ್ಲೇ ಕಾಲ ಕಳೀತಾರೆ. ಧ್ರುವಂತರು ಕೂಡ ಹಂಗೋ ಹಿಂಗೋ ಮಾಡಿ ಹೊರಗಡೆ ಬಂದುಬಿಡ್ತಾರೆ. ಆದರೆ 3 ಜನನೂ ಕೂಡ ಒಳಗೆ ಹೋಗೋದಕ್ಕೆ ಬಿಡೋದೇ ಇಲ್ಲ. ಚಂದ್ರಪ್ರಭಾ ಹಾಗೂ ರಿಷಾ ಅವರು ಬಿಗ್ ಬಾಸ್ ಅನೌನ್ಸ್ ಮಾಡೋವರೆಗೂ ಅವರು ಒಳಗಡೆನೇ ಇರ್ತಾರೆ, ಯಾವ ಊಟನೂ ಇಲ್ಲ ಪಾಪ ಅವ್ರಿಗೆ. ಬೆಳಿಗ್ಗೆಯಿಂದ ಅವರು
ಟಾಯ್ಲೆಟ್ ಕೂಡ ಹೋಗಿಲ್ಲ, ನೀರು ಕೂಡ ಕುಡ್ದಿಲ್ಲ. ಅವ್ರು ಕೊಟ್ಟಿರೋ ಆ್ಯಪಲ್ಲು ಮತ್ತು ಒಂದು ಮೂಸಂಬಿ ತಿಂದ್ಕೊಂಡು ಅದ್ರ ಒಳಗಡೆನೇ ಇರ್ತಾರೆ. ಒಟ್ಟಿನಲ್ಲಿ ಧನುಷ್ ಅವ್ರಿಗಂತೂ ನಿಜವಾಗ್ಲೂ ಬುದ್ಧಿ ಇಲ್ಲ ಅಂತಲೇ ಹೇಳ್ಬೇಕು. ಹೆಂಗಂದರೆ ಸುರೋಜ್ ಅವ್ರು ಹೇಳಿದ್ನೆಲ್ಲ ನಂಬಿ, ಅಲ್ಲ ರಕ್ಷಿತಾ ಅಲ್ಲೇ ಓಡಾಡ್ತಿದ್ದಾಳೆ, ಅವಳ ಹತ್ರನೇ ತುಂಬ ಕಾಯಿನ್ಸ್ ಇದೆ, ಅವಳ ಹತ್ರನೇ ಕಿತ್ಕೋಬೋದಿತ್ತು ಇವರು. ಅದನ್ನು ಬಿಟ್ಟು ಗಿಲ್ಲಿ 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 ಟೀಮ್ ಅಂದ್ಕೊಂಡು ಎಲ್ಲ ಅವ್ರ ಸುತ್ತ ಅಂದರೆ ಫೋಕಸ್ ಎಲ್ಲ ಅವ್ರ ಮೇಲೆ ಇರೋ ಥರ ಮಾಡಿಬಿಟ್ರು. ಸೂರಜ್ ಮತ್ತು ಸೂರಜ್ ಟೀಮ್ ಅವ್ರು ಕದ್ದಿದ್ದಾರೆ ಅನ್ನೋ ಥರ ಅವ್ರ ಮೇಲೆ ಎತ್ತಾಕ್ಬಿಟ್ರು ಆರೋಪ ಎಲ್ಲ. ಈ ಧನುಷ್ ಟೀಮ್ ಅವರು ಕೂಡ ಅದನ್ನೇ ನಂಬ್ಕೊಬಿಟ್ರು. ಹಾಗೆ ಅವ್ರು ಯಾವಾಗ ಆಚೆ ಬರ್ತಾರೆ ಅಂತ ಕಾಯ್ಕೊಂಡು ಕೂತಿದ್ರು. ಅವ್ರು ಬರಲಿಲ್ಲ, ಇವ್ರು ಅವ್ರ ಹತ್ರ ಕಿತ್ಕೊಳ್ಳಿಲ್ಲ. ನಾವಿಲ್ಲಿ ಯಾರನ್ನೂ ಬೈಯೋದಕ್ಕಾಗೋದಿಲ್ಲ, ಏಕೆಂದರೆ ಇದು ಅವರ ಚಾಣಾಕ್ಷತನ ಅಂತಲೇ ಹೇಳ್ಬೋದು. ಏಕೆಂದರೆ ಸೂರಜ್ರವರು ನೋಡಿ ಫೋಕಸ್ ಎಲ್ಲ ಅವ್ರ ಮೇಲೆ ಹೋಗೋ ಥರ ಎಷ್ಟು ನೀಟಾಗಿ ಮಾಡಿದ್ರು ಅಂದರೆ, ನಾವೇನು ಕದ್ದೇ ಇಲ್ಲ, ನಾವೇನು ಮಾಡೇ ಇಲ್ಲ ಅನ್ನೋ ರೇಂಜ್ಗೆ ಅವರು ಕೂಡ ಅವ್ರ ಜೊತೆ ಸೇರ್ಕೋತಾರೆ. ನಮ್ಮದು ಕಾಯಿನ್ ಹೋಗಿದೆ, ನಮ್ಮದು ಇವರೇ ಕದ್ದಿರೋದು ಅನ್ನೋ ರೇಂಜಿಗೆ ಕೂತ್ಕೋತಾರೆ. ಆಗ ಧನುಷ್ ಹಾಗೂ ರಘು ಅವ್ರಿಗೆ ಇವ್ರ ಮೇಲೆ ನಂಬಿಕೆ ಬಂದ್ಬಿಡುತ್ತೆ. ಓಹ್ ಇವ್ರದ್ದು ಕದ್ಬಿಟ್ಟಿದ್ದಾರೆ, ಹಂಗಾರೆ ನಮ್ಮದು ಅವರೇ ಕದ್ದಿದ್ದಾರೆ ಅನ್ನೋ ಒಂದು ಮನೋಭಾವನೆ ಗಿಲ್ಲಿಯವ್ರ ಟೀಮ್ ಮೇಲೆ ಬಂದುಬಿಡುತ್ತೆ. ಪಾಪ ಗಿಲ್ಲಿಯವರು ಯಾವ ಮನಸ್ಥಿತಿಗೆ ಹೊಂಟೋಗಿದ್ದಾರೆ ಅಂದರೆ, ನಾವೇನು ಕದ್ದೇ ಇಲ್ಲ ಪಾಪ ಅಂದರೆ ಅವ್ರದನ್ನ ಅವ್ರು ಉಳಿಸ್ಕೊಳ್ಳೋಕ್ಕೋಸ್ಕರ ಅವ್ರು ಒಳಗಡೆ ಇದ್ದಾರೆ. ಬಟ್ ಇವರೆಲ್ಲ ತಿಳ್ಕೊಂಡಿರೋದು ನಮ್ಮದೆಲ್ಲ ಕದ್ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಅವ್ರು ಹೊರಗಡೆ ಬರ್ದರೆ ಅಲ್ಲಿ ರೂಮ್ ಒಳಗಡೆ ಸೆಟ್ಲ್ ಆಗಿಬಿಟ್ಟಿದ್ದಾರೆ ಅಂತ. ಹಾಗೆಯೇ ಈ ವಾರದ ಕ್ಯಾಪ್ಟನ್ ಯಾರಾಗಿದ್ದಾರೆ ಅಂತ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.